ಎಲ್ಲರಿಗೂ ನಮಸ್ಕಾರ. ನಮ್ಮ ಆಸ್ಪಿರೆಂಟ್ಸ್ ವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಬಂದರುಗಳ ಕುರಿತು ತಿಳಿದುಕೊಳ್ಳೋಣ. ನಮ್ಮ KA ಮಿಷನ್ 200ನ 5ನೇ ಟಾಪಿಕ್ ಆದಂತಹ ಕರ್ನಾಟಕದ ಬಂದರುಗಳ ಕುರಿತು ನಾವು ಇವತ್ತು ನೋಡೋಣ. ಕರ್ನಾಟಕದಲ್ಲಿ ಯಾವ್ಯಾವ ಬಂದರುಗಳಿವೆ, ಅವುಗಳು ಯಾವ್ಯಾವ ಜಿಲ್ಲೆಯಲ್ಲಿವೆ ಮತ್ತು ಅವುಗಳ ವಿಶೇಷತೆ ಏನು ಎಂದು ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿರುವ ಬಂದರುಗಳು. ನೀವು ನಮ್ಮ ಕ್ಲಾಸ್ನ ಮೊದಲನೇ ಬಾರಿಗೆ ಕೇಳ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಕಾರವಾರ ಬಂದರು, ಆಮೇಲೆ ಎರಡನೇದು ಬೇಲಿಕೆರೆ ಬಂದರು. ಬೇಲಿಕೆರೆ ಬಂದರನ್ನು ಅಂಕೋಲಾ ಬಂದರು ಎಂದು ಕರೆಯುತ್ತೇವೆ. ಮೂರನೇದು ಹೊನ್ನಾವರ ಬಂದರು. ಯಾವುದ್ರಿ ಮೂರನೇದು? ಹೊನ್ನಾವರ ಬಂದರು. ಆಮೇಲೆ ನಾಲ್ಕನೇದು ಭಟ್ಕಳ ಬಂದರು. ಐದನೇದು ತಡದಿ ಬಂದರು. ತಡದಿ ಬಂದರನ್ನು ಕುಮಟಾ ಬಂದರು ಎಂದು ಸಹ ಕರೆಯುತ್ತೇವೆ. ಆರನೇದು ಮಲ್ಪೆ ಬಂದರು. ಏಳನೇದು ಹಂಗರಕಟ್ಟೆ ಬಂದರು. ಎಂಟನೇದು ಕುಂದಾಪುರ ಬಂದರು. ಒಂಬತ್ತನೇದು ನವಮಂಗಳೂರು ಬಂದರು. ಹತ್ತನೇದು ಹಳೆಮಂಗಳೂರು ಬಂದರು. ಇವುಗಳು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಬಂದರುಗಳಾಗಿವೆ. ಇನ್ನು ಈ ಬಂದರುಗಳ ಕುರಿತು ಮ್ಯಾಪ್ನ ಮೂಲಕ ತಿಳಿದುಕೊಳ್ಳೋಣ. ಕರ್ನಾಟಕದ ಕರಾವಳಿ ಉದ್ದ. ಸ್ವಲ್ಪ ಕರ್ನಾಟಕದ ಕರಾವಳಿ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕದ ಕರಾವಳಿ ಉದ್ದ ಎಷ್ಟಾದ್ರಿ? 320 ಕಿಲೋಮೀಟರ್ ಇದೆ. ಆಮೇಲೆ ಕರ್ನಾಟಕದಲ್ಲಿ ಕರಾವಳಿ ಹೊಂದಿರತಕ್ಕಂಥ ಜಿಲ್ಲೆಗಳು ಎಷ್ಟ್ರಿ? 3. ಅವುಗಳೆಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಈಗ ನಾವು ಕರ್ನಾಟಕದಲ್ಲಿರುವ ಬಂದರುಗಳ ಕುರಿತು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ ಯಾವುದ್ರಿ? ಕಾರವಾರ ಬಂದರು. ಈ ಕಾರವಾರ ಬಂದರು ಏನ್ರಿ? ಕಾರವಾರ ಬಂದರು ಕರ್ನಾಟಕದ ಅತಿ ಸುಂದರವಾದ ಬಂದರು ಆಗಿದೆ. ಕಾರವಾರ ಬಂದರು ಏನ್ರಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಎಲ್ಲಿ ಕಂಡುಬರುತ್ತದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಆಮೇಲೆ ಕಾರವಾರ ಬಂದರು ಕಾಳಿ ನದಿ ದಂಡೆಯಲ್ಲಿ ಕಂಡುಬರುತ್ತದೆ. ಯಾವ ನದಿ ದಡ ರೀ? ಕಾಳಿ ನದಿ ದಂಡೆಯಲ್ಲಿ ಕಂಡುಬರುತ್ತದೆ. ಆಮೇಲೆ ಕಾರವಾರ ಬಂದರನ್ನು ರವೀಂದ್ರನಾಥ್ ಠಾಗೂರ್ ಬಂದರು ಎಂದು ಸಹ ಕರೀತಾರೆ. ಏನಂತೇಳಿ ಕರೀತಾರೆ? ರವೀಂದ್ರನಾಥ್ ಠಾಗೂರ್ ಬಂದರು ಅಂತೇಳಿ ಕರೀತಾರೆ. ಆಮೇಲೆ ಕಾರವಾರ ಬಂದರಿನಲ್ಲಿ ಸಿವರ್ಡ್ ನೌಕಾನೆಲೆ ಅಥವಾ INS ಕದಂಬ ನೌಕಾನೆಲೆ ಏನು ಮಾಡಿದ್ರಿ? ಕಂಡುಬರುತ್ತದೆ. ನೆಕ್ಸ್ಟ್ ಆಮೇಲೆ ನಾವು ಬೇಲಿಕೆರೆ ಬಂದರು ಕುರಿತು ನೋಡೋಣ. ಬೇಲಿಕೆರೆ ಬಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ರೀ. ಯಾವ ಜಿಲ್ಲೆಯಲ್ಲಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಬೇಲಿಕೆರೆ ಬಂದರನ್ನು ಅಂಕೋಲಾ ಬಂದರು ಎಂದು ಸಹ ಕರಿತೀವಿ. ಏನಂತ ಕರಿತೀವಿ? ಅಂಕೋಲಾ ಬಂದರು ಎಂದು ಸಹ ಏನು ಮಾಡ್ತೀವಿ? ಬೇಲಿಕೆರೆ ಬಂದರನ್ನು ಕರೀತೀವಿ. ಈ ಬೇಲಿಕೆರೆ ಬಂದರು ಏನ್ರಿ? ಬಿಂಗೆ ನದಿ ದಡದಲ್ಲಾದ್ರಿ. ಬಿಂಗೆ ನದಿ ದಡದಲ್ಲಿ ಇದೆ. ಆಮೇಲೆ ಬೇಲಿಕೆರೆ ಬಂದರಿನ ಇನ್ನೊಂದು ಏನ್ರಿ ವಿಶೇಷತೆ ಅಂದ್ರೆ, ಕೇಂದ್ರ ಸರ್ಕಾರ 2015ರಲ್ಲಿ ಆರಂಭಿಸ್ತಕ್ಕಂಥ ಸಾಗರಮಾಲಾ ಯೋಜನೆಗೆ ಅಂದರೆ ಆಯ್ಕೆಯಾದ ಕರ್ನಾಟಕದ ಏಕೈಕ ಬಂದರಾಗಿದೆ ನೋಡ್ರಿ ಇದು. ಅಂದ್ರೆ ಸಾಗರಮಾಲಾ ಯೋಜನೆ ನಾದಲ್ರಿ ಅದು. ಬಂದರುಗಳ ಅಭಿವೃದ್ಧಿ ಕುರಿತು ಅಭಿವೃದ್ಧಿ ಮಾಡಲು ಜಾರಿಗೆ ತಂದಿರತಕ್ಕಂಥ ಯೋಜನೆಯಾದ ಸಾಗರಮಾಲಾ ಯೋಜನೆಗೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಏಕೈಕ ಬಂದರಾಗಿದೆ ನೋಡ್ರಿ ಬೇಲಿಕೆರೆ ಬಂದರು. ಆಮೇಲೆ ತಡದಿ ಬಂದರು. ತಡದಿ ಬಂದರು ಏನ್ರಿ? ತಡದಿ ಬಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡ್ರಿ. ಆಮೇಲೆ ತಡದಿ ಬಂದರನ್ನು ನಾವು ಕುಮಟಾ ಬಂದರು ಎಂದು ಸಹ ಕರೆಯುತ್ತೇವೆ. ತಡದಿ ಬಂದರು ಏನಂತ ಕರಿತೀವಿ? ಕುಮಟಾ ಬಂದರು ಎಂದು ಸಹ ಕರೆಯುತ್ತೇವೆ. ಇನ್ನು ತಡದಿ ಬಂದರು ಅಥವಾ ಕುಮಟಾ ಬಂದರು ಯಾವ ನದಿ ತೀರದಲ್ಲಾದ್ರಿ? ಅಘನಾಶಿನಿ ತೀರದಲ್ಲಿದೆ. ಅಘನಾಶಿನಿ ನದಿ ತೀರದಲ್ಲಿದೆ. ಆಮೇಲೆ ಪಾವಿನ ಕುರುವೆ ಏನ್ರಿ? ಪಾವಿನ ಕುರುವೆ ಬಂದರು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಹೊನ್ನಾವರ ಬಂದರು. ಹೊನ್ನಾವರ ಬಂದರು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಎಲ್ಲಿ ಕಂಡುಬರುತ್ತದೆ? ಯಾವ ಜಿಲ್ಲೆಯಲ್ಲಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಆಮೇಲೆ ಶರಾವತಿ ನದಿ ದಡದಲ್ಲಿ ಕಂಡುಬರುತ್ತೆ ನೋಡ್ರಿ. ಯಾವ ತೀರದಲ್ಲಾದ್ರಿ ಹೊನ್ನಾವರ ಬಂದರು? ಶರಾವತಿ ನದಿ ತೀರದಲ್ಲಿ ಇದೆ. ನೆಕ್ಸ್ಟ್ ಮಂಕಿ ಬಂದರು ಕೂಡ ಇಲ್ಲದ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮಂಕಿ ಬಂದರು ಕೂಡ ಇಲ್ಲದ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ.
ನೆಕ್ಸ್ಟ್ ಭಟ್ಕಳ ಬಂದರು. ಭಟ್ಕಳ ಬಂದರು ಏನ್ರಿ, ಇದು ಕೂಡ ಇಲ್ಲದ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಭಟ್ಕಳ ಬಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಆಮೇಲೆ ಭಟ್ಕಳ ಬಂದರು ಶರವಿ ನದಿ ದಡದಲ್ಲಿದೆ ನೋಡ್ರಿ, ಇಲ್ಲದ್ರಿ ಶರವಿ ನದಿ ತೀರದಲ್ಲಿದೆ ಭಟ್ಕಳ ಬಂದರು. ಆಮೇಲೆ ಭಟ್ಕಳ ಬಂದರು ಯಾವಾಗ ಪಡಿಸಲಾಯ್ತು? ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಏನು ಮಾಡ್ತಾರೆ? ಪೋರ್ಚುಗೀಸರು ಭಟ್ಕಳ ಬಂದರನ್ನು ಏನು ಮಾಡ್ತಾರೆ? ಅಭಿವೃದ್ಧಿಯನ್ನು ಪಡಿಸುತ್ತಾರೆ. ನೆಕ್ಸ್ಟ್ ಇವಿಷ್ಟು ಏನ್ರಿ, ಇವಿಷ್ಟು ಅದಾವಲ್ರಿ, ಇವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತವೆ ನೋಡ್ರಿ. ನೆಕ್ಸ್ಟ್ ಕುಂದಾಪುರ ಬಂದರು. ಕುಂದಾಪುರ ಬಂದರು ಯಾವ ಜಿಲ್ಲೆಗಾದ್ರಿ? ಕುಂದಾಪುರ ಬಂದರು ಉಡುಪಿ ಜಿಲ್ಲೆಯಲ್ಲಿದೆ. ಎಲ್ಲದ್ರಿ? ಕುಂದಾಪುರ ಬಂದರು ಉಡುಪಿ ಜಿಲ್ಲೆಯಲ್ಲಿದೆ. ಕುಂದಾಪುರ ಬಂದರು ಯಾವ ನದಿ ತೀರದಾಗಾದ್ರಿ? ಪಂಚಗಂಗೋಳಿ ನದಿ ಅಥವಾ ಗಂಗೋಳಿ ನದಿ ತೀರದಲ್ಲಿ ಇದೆ. ಆಮೇಲೆ ಹಂಗಾರಕಟ್ಟೆ ಬಂದರು. ಹಂಗಾರಕಟ್ಟೆ ಬಂದರು ಏನ್ರಿ, ಇದು ಕೂಡ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಹಂಗಾರಕಟ್ಟೆ ಬಂದರು ಸೀತಾ ಮತ್ತು ಸ್ವರ್ಣ ನದಿ ತೀರದಲ್ಲಿದೆ. ಯಾವ ನದಿ ತೀರದಾಗಾದ್ರಿ? ಸೀತಾ ಮತ್ತು ಸ್ವರ್ಣ ನದಿ ತೀರದಲ್ಲಿ ಹಂಗಾರಕಟ್ಟೆ ಬಂದರು ಇದೆ. ಆಮೇಲೆ ಮಲ್ಪೆ ಬಂದರು. ಮಲ್ಪೆ ಬಂದರು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮಲ್ಪೆ ಬಂದರು ಏನಾದ್ರಿ? ಉದ್ಯಾವರ ನದಿ ತೀರದಲ್ಲಿ ಕಂಡುಬರುತ್ತದೆ ನೋಡ್ರಿ. ಯಾವ ನದಿ ದಡ ರೀ? ಉದ್ಯಾವರ ನದಿ ತೀರದಲ್ಲಿ ಏನು ಮಾಡ್ತದೆ ರೀ? ಮಲ್ಪೆ ಬಂದರು ಕಂಡುಬರುತ್ತದೆ. ನೆಕ್ಸ್ಟ್ ಇದು ಆ್ಯಕ್ಚುಲಿ ಪಡುಬಿದ್ರೆ ಬೀಚ್ ಅದ್ರಿ, ಅದು ಬಂದರು ಅಂತೇಳಿ ಕೊಟ್ಟಿದ್ದಾರೆ. ಈ ಪಡುಬಿದ್ರೆ ಬೀಚ್ ಅಥವಾ ಬಂದರು ಎಲ್ಲಿ ಕಂಡು ಬರುತ್ತೆ ರೀ? ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಮುಲ್ಕಿ ನದಿ ತೀರದಾಗ ಆದ ನೋಡ್ರಿ ಇದು. ಪಡುಬಿದ್ರೆ ಬೀಚ್ ಅಥವಾ ಬಂದರು ಮುಲ್ಕಿ ನದಿ ತೀರದಲ್ಲಿದೆ. ಇದೇನು ಮಾಡಿದ್ರಿ? ಬ್ಲೂ ಫ್ಲಾಗ್ ಏನಂತಾರೆ, ಬ್ಲೂ ಫ್ಲಾಗ್ ಬೀಚ್ ಸ್ಥಾನಮಾನವನ್ನು ಈ ಪಡುಬಿದ್ರೆ ಬೀಚ್ ಪಡೆದದ್ರಿ. ಹಾಗೆ ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಯಾವುದ್ರಿ? ಹಳೆಮಂಗ್ಳೂರು ಬಂದರು. ಹಳೆಮಂಗ್ಳೂರು ಬಂದ್ರೇನ್ರಿ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ ನೋಡ್ರಿ. ಎಲ್ರಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದು ಹಳೆಮಂಗ್ಳೂರು ಬಂದರು ಕರ್ನಾಟಕದ ಅತ್ಯಂತ ದಕ್ಷಿಣದ ಬಂದರಾಗಿದೆ ನೋಡ್ರಿ. ಇದೊಂದು ನೆನ್ಪಿಟ್ಕೊರಿ. ಇವಾಗ ಕೊನೆಯದಾಗಿ ನಾವಮಂಗ್ಳೂರು ಬಂದರು. ಇನ್ನು ನಾವಮಂಗ್ಳೂರು ಬಂದರು ಏನ್ರಿ? ನಾವಮಂಗ್ಳೂರು ಬಂದರು ಇದು ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಪ್ರಮುಖ ಬಂದರು ನೋಡ್ರಿ. ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಪ್ರಮುಖ ಬಂದರು ಯಾವುದ್ರಿ? ನಾವಮಂಗ್ಳೂರು ಬಂದರು. ನಾವಮಂಗ್ಳೂರು ಬಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಯಾವ ಜಿಲ್ಲೆಯಲ್ಲಾದ್ರಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ನಾವಮಂಗ್ಳೂರು ಬಂದರು ನೇತ್ರಾವತಿ ಮತ್ತು ಗುರುಪುರ ನದಿ ದಡದಲ್ಲಿ ಇದೆ. ಯಾವ ನದಿ ರೀ? ಇಲ್ಲಿ ನೋಡ್ರಿ, ಮ್ಯಾಪ್ನಲ್ಲಿ ನೋಡ್ಬೋದು ನೀವು. ನಾವಮಂಗ್ಳೂರು ಬಂದರು ಗುರುಪುರ ಮತ್ತು ನೇತ್ರಾವತಿ ನದಿ ತೀರದಲ್ಲಿ ಇದೆ. ಆಮೇಲೆ ನಾವಮಂಗ್ಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರು. ಏನ್ರಿ? ನಾವಮಂಗ್ಳೂರು ಬಂದರು ಅದಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡದಾದ ಬಂದರಾಗಿದೆ. ಆಮೇಲೆ ನಾವಮಂಗ್ಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಸಹ ಕರೆಯುತ್ತೇವೆ. ಏನಂತ ಕರಿತೀವಿ ರೀ? ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನಾವಮಂಗ್ಳೂರು ಬಂದರನ್ನು ಕರೆಯುತ್ತೇವೆ. ಆಮೇಲೆ ಭಾರತದ ಕಾಫಿಯ ಬಂದರು ಎಂದು ಸಹ ನಾವಮಂಗ್ಳೂರು ಬಂದರನ್ನು ಕರಿತೀವಿ ರೀ. ಯಾವುದನ್ನು ಕರಿತೀವಿ ರೀ? ಭಾರತದ ಕಾಫಿಯ ಬಂದರು ಅಂತೇಳಿ ನಾವಮಂಗ್ಳೂರು ಬಂದರನ್ನು ಕರೆಯುತ್ತೇವೆ. ಆಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ರಾಷ್ಟ್ರೀಕೃತ ಬಂದರು ನೋಡ್ರಿ ಇದು. ಯಾವುದ್ರಿ? ನಾವಮಂಗ್ಳೂರು ಬಂದರು. 1974-75 ಏನು ಮಾಡ್ತಾರೆ ರೀ? ಇಂದಿರಾ ಗಾಂಧಿ ಅವ್ರು ಏನು ಮಾಡ್ತಾರೆ ರೀ? ಉದ್ಘಾಟನೆಯನ್ನು ಮಾಡ್ತಾರೆ ನೋಡ್ರಿ ಈ ಬಂದರನ್ನು. ಭಾರತದ 9ನೇ ಪ್ರಮುಖ ಬಂದರಾಗಿ ಇಂದಿರಾ ಗಾಂಧಿ ಅವರು ಉದ್ಘಾಟನೆಯನ್ನು ಮಾಡುತ್ತಾರೆ. ನಾವಮಂಗ್ಳೂರು ಬಂದರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ವಋತು ಬಂದರಾಗಿದೆ. ಏನಾಗಿದೆ ರೀ? ನಾವಮಂಗ್ಳೂರು ಬಂದರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ವಋತು ಬಂದರು ಆಗಿದೆ. ಇನ್ನು ನಾವಮಂಗ್ಳೂರು ಬಂದರು ಯಾವುದರ ರಫ್ತಿಗೆ ಹೆಸರುವಾಸಿಯಾಗಿದೆ ರೀ? ಕಾಫಿ, ಗ್ರಾನೈಟ್, ಮ್ಯಾಕ್ರಲ್ ತಳಿಯ ಮೀನು, ಮಸಾಲೆ, ತೆಂಗು, ಅಡಿಕೆ ಹಾಗೂ ಸಾಫ್ಟ್ವೇರ್ ಉಪಕರಣಗಳ ರಫ್ತಿಗೆ ಏನಾಗಿದೆ ರೀ? ನಾವಮಂಗ್ಳೂರು ಬಂದರು ಹೆಸರುವಾಸಿಯಾಗಿದೆ. ಆಮೇಲೆ ಈ ನಾವಮಂಗ್ಳೂರಲ್ಲಿ ಅದಲ್ರಿ ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಕೂಡ ಕಂಡುಬರುತ್ತದೆ. ಯಾವ್ಯಾವ್ರಿ? ಕಾರವಾರ, ಬೇಲಿಕೇರಿ, ತಡದಿ, ಪಾವಿನಕುರ್ವೆ, ಹೊನ್ನವರ, ಮಂಕಿ, ಭಟ್ಕಳ ಇವೀಸು ಏನ್ರಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಆಮೇಲೆ
ಕುಂದಾಪುರ, ಹಂಗರಕಟ್ಟೆ, ಮಲ್ಪೆ, ಪಡುಬಿದ್ರಿ ಇವು 4 ಅವಲ್ರಿ. ಇವು 4 ಏನ್ರಿ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಆಮೇಲೆ ನಾವಮಂಗಲೂರು ಬಂದರು, ಹಳೆಮಂಗೂರು ಬಂದರು ಎಲ್ಲಿ ಕಂಡುಬರುತ್ತೆ ರೀ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಓಕೆ, ನಾವಿಷ್ಟು ತಿಳಿದುಕೊಂಡ್ವಿ. ಇವಾಗ ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರಂತ ನೋಡೋಣ. ಯಾವ ಥರ ಕೇಳ್ತಾರೆ ಪ್ರಶ್ನೆ? ಮೊದಲನೇದಾಗಿ ಏನ್ರಿ, ಈ ಬಂದರುಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ಅಂತೇಳಿ ಕೇಳ್ತಾರೆ ನೋಡ್ರಿ. ಏನಂತ ಕೇಳ್ತಾರೆ ರೀ? ಬಂದರುಗಳು ಅವಲ್ರಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತವೆ ಏನು ತಿಳ್ಕೊಬೇಕು. ಮೊದಲು ನೀವು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತವೆ ಗೊತ್ತಾಯ್ತು ರೀ? ಯಾವ ಜಿಲ್ಲೆಯಲ್ಲಿ, ಈಗ ಯಾವುದೇ ಬಂದರು ಕೊಟ್ಟರು ನಿಮ್ಗೆ ಯಾವ ಜಿಲ್ಲೆಯಲ್ಲಿ ಅದಂತೇಳಿ ಫಸ್ಟ್ ಏನು ಗೊತ್ತಿರಬೇಕು ರೀ? ಅದು ಗೊತ್ತಿರಬೇಕು ರೀ. ಕಾರವಾರ ಬಂದರು ಇಲ್ಲದ, ಭಟ್ಕಳ ಬಂದರು ಯಾವ ಡಿಸ್ಟಿಕ್ದಾಗ ಅದ, ಆಮೇಲೆ ಮಲ್ಪೆ ಬಂದರು ಯಾವ ಡಿಸ್ಟಿಕ್ದಾಗ ಅದ, ಈ ಥರ ಯಾವ್ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಆ ಬಂದರುಗಳು ಯಾವ ನದಿ ತೀರದಲ್ಲಿ ತಿಳಿದುಕೋಬೇಕು ನೋಡ್ರಿ ನೀವು. ಯಾವ ನದಿ ತೀರದಾಗ ಅವ್ರಿಗೆ. ಇವಾಗ ಕಾರವಾರ ಹೆಂಗ್ರಿ? ಕಾಳಿ ನದಿ. ಇದೇ ರೀತಿ ಹೊನ್ನಾವರ ಬಂದರು ಶರಾವತಿ ನದಿ, ಕುಂದಾಪುರ ಪಂಚಗಂಗೋಳಿ ನದಿ, ಮಲ್ಪೆ ಬಂದರು ಉದ್ಯಾವರ ನದಿ. ಈ ರೀತಿಯಾಗಿ ಕರ್ನಾಟಕದ ಎಲ್ಲ ಬಂದರುಗಳು ಅವಲ್ರಿ ಯಾವ ನದಿ ತೀರದಲ್ಲಿ ಅವಂತೇಳಿಗಿಂದ ಅಚ್ಚುಕಟ್ಟಾಗಿ ತಿಳಿದುಕೊಂಡು ನೆನ್ಪಿಟ್ಕೋಬೇಕ್ರಿ ನೀವು. ಆಮೇಲೆ ಮೂರನೇದಾಗಿ ಅದಲ್ರಿ ಇನ್ನು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರಂತಂದ್ರೆ, ಈ ಬಂದರುಗಳು ಅದಲ್ರಿ, ಬಂದರುಗಳು ನೀನು ಒಂದು 4 ಹೆಸರು ಕೊಟ್ಬಿಟ್ಟು ನಿಮ್ಗೆ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ, ಅಥವಾ ಇದು ಉತ್ತರದಿಂದ ಯಾವ ರೀತಿ ಅಂದ್ರೆ ಈ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ, ಅಥವಾ ಈ ದಕ್ಷಿಣದಿಂದ ಉತ್ತರಕ್ಕೆ ಜೋಡಿಸಿ ಅಂತ ಹೇಳಿ ಕೊಡ್ತಾರೆ ಎಕ್ಸಾಮ್ನಾಗ. ಈ ರೀತಿ ಕೊಟ್ರಂದ್ರೆ ನೀವು ಹೆದರಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ರೀತಿ ಮ್ಯಾಪ್ ಮುಖಾಂತರ ನೀವು ತಿಳಿದುಕೊಂಡ್ಬಿಟ್ರೆ ಅಂದ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಉತ್ತರ ನೀಡ್ಬೋದು. ಯಾವ ರೀತಿ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಅಂತಂತಂದ್ರೆ, ಇವಾಗ ಯಾವುದೇ ಆಗಿರಲಿ, ಕಾರವಾರ, ಹೊನ್ನಾವರ, ಕುಂದಾಪುರ, ನಾವಮಂಗೂರು, ಈ ರೀತಿಯಾಗಿ ಯಾವುದೇ ಒಂದು 4 ಬಂದರುಗಳು ಕೊಟ್ಟು ಏನು ಮಾಡ್ತಾರೆ ಅವರು, 4 ಆಗಲಿ 3 ಆಗಲಿ 5 ಆಗಲಿ, ಇವುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಜೋಡಿಸಿ ಅಂತ ಕೇಳಿಬಿಡ್ತಾರೆ ರೀ. ಅದಕ್ಕೆ ನೀವು ಏನು ಮಾಡ್ಕೋಬೇಕಪ್ಪ ಅಂತಂತಂದ್ರೆ, ಈ ಪ್ರತಿಯೊಂದು ಬಂದರನ್ರಿ, ಕಾರವಾರ ಬಂದರು, ಬೇಲಿಕೆರೆ ಬಂದರು, ತಡದಿ ಬಂದರು, ಪಾವಿನಕುರುವೆ ಬಂದರು, ಹೊನ್ನಾವರ ಬಂದರು, ಮಂಕಿ ಬಂದರು, ಭಟ್ಕಳ ಬಂದರು, ಕುಂದಾಪುರ ಬಂದರು, ಹಂಗರಕಟ್ಟೆ ಬಂದರು, ಮಲ್ಪೆ ಬಂದರು, ಪಡುಬಿದ್ರೆ ಬಂದರು, ನಾವಮಂಗಲೂರು ಬಂದರು, ಹಳೆಮಂಗಲೂರು ಬಂದರು. ಈ ರೀತಿಯಾಗಿ ಇವಿಷ್ಟು ಬಂದರುಗಳನ್ನು ಕ್ರಮವಾಗಿ ನೆನ್ಪಿಟ್ಕೋಬೇಕ್ರಿ ನೀವು. ಏನ್ರಿ? ಕ್ರಮವಾಗಿ. ಇದು 3ನೇ ರೀತಿ ಐತ್ರಿ ಪ್ರಶ್ನೆ ಕೇಳೋದು. ಇನ್ನು 4ನೇದಾಗಿ ಈ ಯಾವ ಬಂದರುಗಳು ಮೀನುಗಾರಿಕೆಗೆ ಪ್ರಸಿದ್ಧಿಯಾಗಿವೆ ಅಂತೇಳಿ ಕೇಳ್ತಾರೆ ರೀ. ಆಲ್ಮೋಸ್ಟ್ ಈ ನಾವಮಂಗಲೂರು ಬಿಟ್ಟಿಗೆಸಿಂದ ಉಳಿದಿವೆಲ್ಲ ಏನ್ರಿ, ಉಳಿದಿವೆಲ್ಲ ಬಂದರುಗಳು ಏನಾಗಿವೆ ರೀ? ಮೀನುಗಾರಿಕೆ ಬಂದರುಗಳಾಗ್ಯಾವ ನೋಡ್ರಿ ಕರ್ನಾಟಕದಲ್ಲಿರುವ ಬಂದರುಗಳು. ನೆಕ್ಸ್ಟ್ ನಾನು ಆವಾಗಲೇ ಹೇಳಿರುವಂತೆ ಮೊದಲನೇದಾಗಿ ಏನು ಕೇಳ್ತಾರೆ, ಯಾವ ಜಿಲ್ಲೆಯಲ್ಲಿದೆ, ಆಮೇಲೆ ಯಾವ ನದಿ ತೀರದಲ್ಲಿ ಆದರೆ ಬಂದರು, ಆಮೇಲೆ ಇನ್ನೊಂದು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ, ದಕ್ಷಿಣದಿಂದ ಉತ್ತರಕ್ಕೆ ಜೋಡಿಸಿ. ಆಮೇಲೆ ಬಂದರುಗಳ ವಿಶೇಷತೆ ರೀ. ಬಂದರುಗಳ ವಿಶೇಷತೆ ಅಂದ್ರೆ ಇವಾಗ ಹೆಂಗ್ರಿ, ನಾವಮಂಗಲೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ. ಬೇಲಿಕೆರೆ ಬಂದರೇನ್ರಿ ಸಾಗರಮಾಲಾ ಯೋಜನೆಯಡಿ ಸೇರಿದೆ. ಆಮೇಲೆ ಕಾರವಾರ ಬಂದರನ್ನು ರವೀಂದ್ರನಾಥ್ ಠಾಗೂರ್ ಬಂದರ್ ಅಂತೇಳಿ ಕರಿತೀವಿ. ಭಟ್ಕಳ ಬಂದರನ್ನೇನ್ರಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಈ ರೀತಿಯಾಗಿ ಕೆಲವು ಬಂದರುಗಳ ವಿಶೇಷತೆಯನ್ನು ತಿಳಿದುಕೋಬೇಕ್ರಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಈ ಕರ್ನಾಟಕದ ಬಂದರುಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ರೀ. ಯಾವ ರೀತಿ ಪ್ರಶ್ನೆ ಕೇಳಿದಾರೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ ಏನು ಕೊಟ್ಟಾರ್ರಿ? ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವ ಬಂದರುಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಕ್ರಮ ಅಂತಂತಂದರೆ, ಬಂದರುಗಳಾವಲ್ರಿ ಕರ್ನಾಟಕದ ಬಂದರುಗಳು ಈ ಬಂದರುಗಳನ್ನೇನ್ರಿ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತೇಳಿ ಕೊಟ್ಟಿದ್ದಾರೆ ರೀ. ಓಕೆ, ನೀವು ಇದನ್ನೇನಾದರೂ ಮ್ಯಾಪ್ ನೋಡಿಲ್ಲ ಅಂತಂತಂದರೆ ನಿಮ್ಗೆ ಈ ಸುಲಭವಾಗಿ ಉತ್ತರ ಮಾಡೋಕ್ಕೆ ಸಾಧ್ಯ ಆಗಲ್ಲ ರೀ. ಓಕೆ, ನೀವೇನಾದರೂ ಮ್ಯಾಪ್ ನೋಡ್ಕೊಂಬಿಟ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಸುಲಭವಾಗಿ ಹಾಕಬಹುದು. ಮೊದಲದು ಯಾವುದು ಬಂದರು ಬರ್ತದೆ ಇಲ್ಲಿ? ಮೊದಲನೇದಾಗಿ ಕರ್ನಾಟಕ ಐತಲ್ರಿ, ಮೊದಲನೇದಾಗಿ ಯಾವ ಬಂದರು ಬರ್ತದೆ ಅಂತಂದ್ರೆ ಕಾರವಾರ ಬಂದರು ಬರುತ್ತೆ ನೋಡ್ರಿ ಇಲ್ಲಿ ಮೊದಲಿಗೆ. ಯಾವುದ್ರಿ? ಕಾರವಾರ ಬಂದರು. ಆಮೇಲೆ ಕಾರವಾರ ಬಂದರು ಇಲ್ಲಿ ನೋಡ್ರಿ,
ಇಲ್ಲೇ ಐತೆ ಇಲ್ಲೇ ಐತೆ ಇಲ್ಲೇ ಐತಿ 3ರಾಗ ಐತೆ. ಸೊ ಇದನ್ನು ಎಲಿಮಿನೇಟ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಯಾವ್ದು ಬಂದ್ರೆ ಬರೆದ್ರಿ ಅಂಕೋಲ ಬಂದ್ರೆ ಬರ್ತದೆ ನೋಡಿರಿ. ಯಾವ್ದು ರೀ ಅಂಕೋಲ ಬಂದದ್ದು ಎಲ್ಲಿದ್ರಿ ಇಲ್ಲೇ ಅದು ನೋಡಿರಿ. ಸೊ ಈಸಿಯಾಗಿ ಉತ್ತರ ಸಿಕ್ಕೈತೆ ರೀ ನಿಮ್ಗೆ ಇಲ್ಲೇ. ಕಾರವಾರ ಬಂದರಾಗ ಯಾವ್ದು ರೀ ಅಂಕೋಲ ಬರುತ್ತೆ. ಅಂಕೋಲ ಬಂದರ ಆದ ನಂತರ ನೆಕ್ಸ್ಟು ಭಟ್ಕಳ ಬಂದರು. ಇಲ್ಲಿ ಯಾವ್ದು ರೀ ಕಾರವಾರ, ಅಂಕೋಲ, ಕುಮುಟ, ಭಟ್ಕಳ ಈ ರೀತಿಯಾಗಿ ಏನು ಮಾಡ್ಬೇಕು ರೀ ಉತ್ತರದಿಂದ ದಕ್ಷಿಣಕ್ಕೆ ಬಂದರುಗಳನ್ನ ಏನು ಮಾಡ್ಬೇಕು ರೀ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಎಷ್ಟಿಂದ ಏನು ಮಾಡ್ಬೇಕು ರೀ ಆನ್ಸರ್ ಮಾಡಬೇಕು. ಸೊ ನಾವು ಇವತ್ತು ಕರ್ನಾಟಕದಲ್ಲಿರುವ ಬಂದರುಗಳ ಕುರಿತು ತಿಳಿದುಕೊಂಡ್ವಿ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂತ ಹೇಳಿಸಿಂದ ಕೂಡ ನೋಡಿದ್ವಿ. ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.